ಓಂ ಸ್ಥಾಣವೇ ನಮಃ. ಇದು 28ನೇ ನಾಮ ಮತ್ತು 28ನೇ ಬೃಹತಿ ಮಂತ್ರ. ಶುದ್ಧಸೋಂ ಚತ್ವಾರಿತೆ ಅಸುರ್ಯಾಣಿ ನಾಮ ನದಂವ ಓದತೀನಾಂ ಅದಾಭ್ಯಾನಿ ಮಹಿಷಸ್ಯ ಸಂತಿ ನದಯ್ಯೋ ಯುವತೀ. ಇದು ಆ ಬೃಹತಿ ಮಂತ್ರ 28ನೇದ್ದು. ಭಗವಂತರಾಯರ ದೃಷ್ಟಿಯಲ್ಲಿ ಈ ಸ್ಥಾನವನ್ನು ಶಬ್ದದ ಅರ್ಥ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ 28ನೇ ಬೃಹತಿ ಮಂತ್ರದ ಅರ್ಥ ಅದೆರಡನ್ನು ಕೂಡ ಈಗ ನಾವು ನೋಡಬೇಕು. ಇದು ಸ್ಥಾಣು ಅನ್ನುವ ಭಗವಂತನ ರೂಪವನ್ನು ಹೇಳುವಂತಹ ಒಂದು ಮಂತ್ರ. ಚತ್ವಾರಿತೆ ಅಸುರ್ಯಾಣಿ ಅಂತ ಬಂದಿದೆ ಮೂಲ ವೇದ ವಾಕ್ಯದಲ್ಲಿ. ನಿನ್ನ 4 ರೂಪಗಳು, 4 ನಾಮಗಳು ಅಂದರೆ 4 ರೂಪಗಳು, ಅವೇ ವಾಸುದೇವಾದಿ ರೂಪಗಳು. ಹೀಗೆ 4 ರೂಪದಿಂದ ಇದ್ದಾನೆ, 4 ರೂಪದಿಂದ ತಿಷ್ಠತಿ ಅಂದರೆ ಇರುತ್ತಾನೆ, 4 ರೂಪದಿಂದ ಇರುತ್ತಾನೆ. ಆದ್ದರಿಂದ ಅವನನ್ನೇ ಸ್ಥಾಣು ಅಂತ ಹೇಳ್ತಾರೆ. 1 ರೂಪದಿಂದಿದ್ದಾನೆ, 2 ರೂಪದಿಂದಿದ್ದಾನೆ ಮತ್ತು ಎಷ್ಟೆಷ್ಟು ರೂಪಗಳಿಂದಿದ್ದಾನೆ. ಇಲ್ಲಿ 4 ರೂಪಗಳಿಂದಿದ್ದಾರೆ ಅಂತ ಹೇಳುವುದು ವೇದವಾಕ್ಯದಲ್ಲಿದೆ. ಚತ್ವಾರಿತೆ ಅಸುರ್ಯಾಣಿ ನಾಮ ಅಂತ. ಅದನ್ನೇ ಈ ಸ್ಥಾಣು ಅಂತ ಅನ್ನೋದು 4 ಅನ್ನೋದನ್ನು ಹೇಳಲಿಲ್ಲ, ಆದರೆ ಇದ್ದಾನೆ ಅಂತ ಹೇಳಿದೆ. ಆದ್ದರಿಂದ 4 ರೂಪದಿಂದ ಇದ್ದಾನೆ ಅಂತ ನಾವು ಅದನ್ನು ವ್ಯಾಖ್ಯಾನ ಮಾಡಿ ತಿಳ್ಕೊಳ್ಬೇಕು. ಮತ್ತೆ ತಥಾವಿಧಂ ಆತ್ಮಾನಂ ಆಪೂರ್ಣತ್ವೇನ ಅಣತಿ ಗಚ್ಚತಿ. 4 ವಿಧದಿಂದ ತಾನೇನಿದ್ದಾನೆ ತನ್ನ ಪೂರ್ಣವಾದಂತಹ ಸ್ವರೂಪವನ್ನು ತಿಳಿದಂಥವನು ಕೂಡ ಇವನೇ ಆಗಿದ್ದಾನೆ. ಇವನನ್ನು ಬಲ್ಲವರು ಯಾರೂ ಇಲ್ಲ. ಮತ್ತೆ ಸ್ಥ ಅಂದರೆ ವಾಯು. ಯಾಕೆಂದ್ರೆ ಅತ್ಯಂತ ಸ್ಥಿರನಾದವನು. ಪ್ರಳಯ ಕಾಲದಲ್ಲೂ ಕೂಡ ಸ್ಥಿರನಾಗಿರ್ತಾನೆ ವಾಯು. ಅವನು ಎಂದೂ ನಾಶವನ್ನು ಹೊಂದುವಂಥವನಲ್ಲ. ಅವನ ಬುದ್ಧಿ ಮೊದಲಾದದ್ದು ಕೂಡ ನಾಶ ಹೊಂದುವಂಥದ್ದಲ್ಲ ಪ್ರಳಯ ಕಾಲದಲ್ಲಿ. ಅಂಥ ವಾಯುವನ್ನು ಅಣಯತಿ, ವಾಯುವಿಗೂ ಕೂಡ ಚೇಷ್ಟೆಯನ್ನು ಕೊಟ್ಟಂಥವನು ಈ ಭಗವಂತ ಅಂತ ನಾವು ಮಾಡಬೇಕು. ವಾಯುವಿನ ಮೂಲಕನೂ ಕ್ರಿಯೆಯನ್ನು ಮಾಡಿಸುವಂಥವನು. ಸ್ಥ ಅಂದರೆ ಲಕ್ಷ್ಮೀದೇವಿ ಅಂತ ಕೂಡ ನಾವು ಅರ್ಥ ಮಾಡಬಹುದು. ಈಗ ನಾನು ಇಲ್ಲಿ ಹೇಳ್ತಾ ಇರೋದು ಭಗವಂತರಾಯರ ಅರ್ಥ. ಆದರೆ ಆ ಭಗವಂತರಾಯರ ಅರ್ಥಗಳನ್ನು ಹೇಳ್ತಾ ಮತ್ತೂ ಒಂದು ಪ್ರತ್ಯೇಕ ಏನಾದರೂ ಅರ್ಥ ನನಗೂ ಹೇಳಿದ್ರೆ ಅದನ್ನು ಹೇಳಿಬಿಡ್ತೇನೆ ಅಷ್ಟೆ. ಹಿಂದೆಯೂ ನನಗೆ ಹೊಳೆದಂಥ ಅರ್ಥಗಳನ್ನು ಹೇಳಿದ್ದೆ. ಆಯಾ ಪ್ರಾಚೀನ ಟೀಕಾಕಾರರು, ಟಿಪ್ಪಣಿಕಾರರು, ವ್ಯಾಖ್ಯಾನಕಾರರು ಹೇಳುವಾಗ ಹೆಚ್ಚಿನ ಅರ್ಥ ಅವ್ರು ಹೇಳುವಾಗ ಅವರು ಹೇಳಿದ ಮಾರ್ಗದಲ್ಲೇ ಮತ್ತೊಂದು ಅರ್ಥವನ್ನು ಮಾಡಬಹುದು ಅಂದ್ಕೊಂಡ್ರೆ ಅಂಥ ಒಂದು ಅರ್ಥವನ್ನು ಕೂಡ ಹೇಳ್ತೇನೆ. ಸ್ಥ ಅಂದರೆ ವಾಯು ಹೇಗೋ ಹಾಗೆ ಸ್ಥ ಅಂದರೆ ಅತ್ಯಂತ ಸ್ಥಿರಳಾದಂತಹ ಲಕ್ಷ್ಮೀದೇವಿ ಕೂಡ ಹೌದು. ಯಾಕೆಂದರೆ ಲಕ್ಷ್ಮೀದೇವಿ ಅನಾದಿ ಕಾಲದಿಂದಲೂ ಒಂದೇ ರೀತಿಯಾಗಿದ್ದಾಳೆ. ಚತುರ್ಮುಖ ಮೊದಲಾದವರು ಸೃಷ್ಟಿಗೆ ಬಂದು ಸಂಸಾರದಲ್ಲಿದ್ದು ಮುಂದೆ ಮುಕ್ತಿಗೆ ಹೋದವರು. ಇಂಥ ಒಂದು ಏರ್ಪೇರ್ ಅವರಲ್ಲಿದೆ. ಆದರೆ ಅವಳು ಮಾತ್ರ ಸೃಷ್ಟಿಗೆ ಎಂದು ಬರದೆ ನಿತ್ಯ ಮುಕ್ತಳಾಗಿಯೇ ಇರುವಂಥವಳು. ಮುಕ್ತತ್ವೇನ ರೂಪೇಣ ತಿಷ್ಠತಿ. ಆದ್ದರಿಂದ ಸ್ಥ ಅಂದರೆ ಲಕ್ಷ್ಮೀದೇವಿ. ಅವಳನ್ನ ಈ ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿ ಮಾಡುವಂತೆ ತೊಡಗಿಸುವಂಥವನು ಈ ಭಗವಂತನೇ ಆಗಿದ್ದಾನೆ. ಆದ್ದರಿಂದ ಸ್ಥಾಣು ಅಂತನ್ನುವುದು ಅವನನ್ನು ಹೇಳ್ತದೆ. ಸ್ಥಾನ ಅಂತ ಆಗಬೇಕು. ಹೂ ಅಂತ ಹೇಗಾಯಿತು ಅಂತ ಪ್ರಶ್ನೆ ಬರ್ಬೋದು ಯಾರಿಗಾದರೂ. ಹೂ ಅನ್ನುವುದು ಆತನ ಸ್ವಭಾವ ಅಂತ ನಮಗೆ ಅರ್ಥ ಗೊತ್ತಾಗ್ತದೆ. ಅದನ್ನ ಆಚಾರ್ಯರು ಬೇರೆ ಬೇರೆ ಕಡೆ ಹೇಳಿದ್ದಾರೆ. ವಿಷ್ಣು ಅನ್ನುವಲ್ಲಿಯೂ ಕೂಡ ಅಂತ್ಯಸ್ಥಿತ ಉಕಾರಸ್ಥು ತಾಚ್ಛೀಲ್ಯಾದಿ ಹರೆಯರ್ ವದೇತ್ ಅಂತ. ಕೊನೆಗಿರುವಂಥ ಉಕಾರ ಅನ್ನುವುದು ಭಗವಂತನ ಸ್ವಭಾವವನ್ನು ಹೇಳ್ತದೆ. ಹಾಗೆ ಪ್ರಾಣನನ್ನು ಪ್ರೇರಿಸುವುದು, ಲಕ್ಷ್ಮೀದೇವಿಯನ್ನು ಪ್ರೇರಿಸುವುದು ಮೊದಲಾದದ್ದೇನಿದೆಯಲ್ಲ ಅದೆಲ್ಲ ಆ ಪರಮಾತ್ಮನ ಸ್ವಭಾವ. ಬೇರೆ ಯಾವ ಪ್ರತಿಫಲವನ್ನು ಅಪೇಕ್ಷಿಸದೆ ಅವನು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತ ಅದರಿಂದ ಗೊತ್ತಾಗ್ತದೆ ನಮಗೆ. ಇದು ಸ್ಥಾಣು ಅನ್ನುವ ಶಬ್ದದ ಅರ್ಥ. ಸ್ಥಾಣು ಅನ್ನುವ ಶಬ್ದದಿಂದ ಗೊತ್ತಾಗುವಂಥ ಅರ್ಥವನ್ನು ಚತ್ವಾರಿತೆ ಅಸುರ್ಯಾಣಿ ಅದಾಭ್ಯಾನಿ, ಯಾರು ಈ ರೂಪಗಳನ್ನು, ಈ ರೂಪದ ಮಹಿಮೆಯನ್ನು ಹಿಮ್ಮೆಟ್ಟಿಸಲಾರರು ಅನ್ನೋದ್ರಿಂದ ನಮಗೆ ತಿಳಿದು ಬರ್ತದೆ. ಆ 4 ರೂಪಗಳಿಂದಲೂ ಅವನಿದ್ದಾಗ ವಾಸುದೇವ ರೂಪಕ್ಕೆ ಮಾಯಾ, ಪ್ರದ್ಯುಮ್ನ ರೂಪಕ್ಕೆ ಕೃತಿ, ಅನಿರುದ್ಧ ರೂಪಕ್ಕೆ ಶಾಂತಿ ಮತ್ತು ಸಂಕರ್ಷಣ ರೂಪಕ್ಕೆ ಜಯ ಅಂತ ಹೆಸರಿನಿಂದ ಲಕ್ಷ್ಮೀದೇವಿಯನ್ನು ಅವನು ತನ್ನ ಜೊತೆಗೆ ಬರುವಂತೆ ಪ್ರೇರಿಸಿದ್ದಾನೆ.
ಮೂಲತಃ ಅವಳು ಪ್ರಾಕೃತ ದೇಹವಿಲ್ಲದೇ ಇರುವಂಥವಳು. ಆದರೂ ಅವಳನ್ನ ತನಗೆ ತಾನು ಅವತಾರ ಮಾಡಿದಾಗ ತನ್ನಂತೆ ಅಪ್ರಾಕೃತವಾದ ರೂಪವನ್ನೇ ತೊಟ್ಟು ಬರುವಂತೆ ಪ್ರೇರಿಸುವವನು. ಈ ಕಾರಣಕ್ಕಾಗಿ ಅವನನ್ನು ಸ್ಥಾಣು ಅಂತ ಹೇಳ್ತೇವೆ. ಸ್ಥಾಣು ಅನ್ನುವ ಶಬ್ದದ ಅರ್ಥವನ್ನ ಚತ್ವಾರಿತೆ ಅದಾಭ್ಯಾನಿ ಅಸೂರ್ಯಾಣಿ ನಾಮ ಸಂತಿ ಅಂತ ಆ ವೇದವಾಕ್ಯ ಹೇಳಿದೆ. ಇದಿಷ್ಟು ಸ್ಥಾಣು ಅನ್ನೋ ಶಬ್ದದ ಅರ್ಥ. ಮತ್ತೆ ಆ ವೇದವಾಕ್ಯದ ಆ ಮಂತ್ರದ ಆ ನಾಮದ ಅರ್ಥವನ್ನು ಹೇಳುವಂತಹ 28ನೇ ಬೃಹತಿ ಮಂತ್ರದ ಅರ್ಥ ಕೂಡ ಇದು ಭಗವಂತರಾಯರ ದೃಷ್ಟಿಯಲ್ಲಿ. ಇದರ ವಿವರಣೆ ಅಲ್ಲಿಗೆ ಮುಕ್ತಾಯ ಕಂಡಿದೆ.